ಈ ಎತ್ತಿನ ದುಡಿಮೆಗೆ ಒಂದಿಷ್ಟು ಮಿತಿ ಇರುತ್ತೆ. ಇದರ ಮಾಲೀಕ ಇದಕ್ಕೆ ಒಳ್ಳೆ ಆಹಾರ ಕೊಟ್ಟು ಚೆನ್ನಾಗಿ ನೋಡ್ತಾನೆ. ಆದರೆ ದಾವಣಗೆರೆಯ ಆಜಾದ್ ನಗರದ ಮಂಡಕ್ಕಿ ಭಟ್ಟಿಯಲ್ಲಿ ದುಡಿತಿರುವಂಥ ಕಾರ್ಮಿಕರ ಬಗ್ಗೆ ಸರ್ಕಾರ ಒಂದಿಷ್ಟು ಗಮನನೇ ಕೊಡಲ್ಲ. ಅವರು ಕಾರ್ಮಿಕರೇ ಅಲ್ಲ, ಅದು ಉದ್ದಿಮೆನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದೆ. ಯಾಕೆ ಹೀಗೆ? ಇಲ್ಲಿನ ಕಾರ್ಮಿಕರ ಸ್ಥಿತಿಗತಿ ಹೇಗಿದೆ ತಿಳಿಯೋಣ ಈ ವರದಿ ಮೂಲಕ. ನೀರಿನ ಸೌಲಭ್ಯ ಇಲ್ಲ, ಒಳಚರಂಡಿ ಇಲ್ಲ, ಡ್ರೈನ್ ಇಲ್ಲ, ಆಮೇಲೆ ಕ್ಲೀನಿಂಗ್ ಇಲ್ಲ. ಮಹಾನಗರ ಪಾಲಿಕೆಯವರು ಕ್ಲೀನ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಒಂದು ನಮೂನಿ ಬಿಟ್ಟಿಗೆ ಬಿಡಂಗೆ ಬಿಟ್ಬಿಟ್ಟಿದ್ದಾರೆ ಮೇಡಮ್. ನಮಗೆ ಗೂಳಿಗೆ ಹೇಗೆ ಬಿಡ್ತಾರೋ ಆ ಥರ ಜನಗಳು ತಿಳ್ಕೊಂಡ್ಬಿಟ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮೇಡಮ್. ಹೌದು, ಇವರ ಮಾತಿನಲ್ಲೂ ನಿಜಾಂಶ ಇದೆ. ಇವರನ್ನು ಸರ್ಕಾರ ದೇವರಿಗೆ ಬಿಟ್ಟ ಗೂಳಿಯಂತೆ ಮಾಡಿದ್ದೇ ಈ ಎಲ್ಲ ಅವಾಂತರಗಳಿಗೆ ಕಾರಣ. ಇಲ್ಲಿವರೆಗೆ ಯಾವೊಬ್ಬ ಅಧಿಕಾರಿಯಾಗಲಿ, ನಾಯಕರಾಗಲಿ, ಮಾಧ್ಯಮದವರಾಗಲಿ ಇವರ ದಾರುಣ ಬದುಕಿನ ಬಗ್ಗೆ ಬೆಳಕು ಚೆಲ್ಲಿಲ್ಲ. ಕವರ್ ಸ್ಟೋರಿ ತಂಡವೇ ಇವರ ಜೊತೆ ಒಂದಿಷ್ಟು ಹೊತ್ತು ಕಳೆದಿದ್ದಂತೆ. ಭಾಳ ಸೆಂಟ್ರೆಸ್ ಇತ್ತು ನಮಗೆ. ನೀವು ಇಲ್ಲಿ ಬಂದು ಧೂಳದಾಗೆ ತಿರುಗಾಟದಲ್ಲಿ ಮೇಡಮ್, ಯಾರು ನೀವು ನೋಡಿದ್ದಿರ್ಗೆ ಯಾರು ಇಷ್ಟಿತ್ತ ಕುಂತೇ ಇಲ್ಲ, ಮಾತಾಡಿಲ್ಲ. ಈ ಮಂಡಕ್ಕಿ ಭಟ್ಟಿ ಲೇಔಟ್ ಒಳಗಿನ ಮಂದಿ ಹೇಗೆ ಬದುಕುತ್ತಿದ್ದಾರೆ, ಅವರ ಬೇಕು ಬೇಡಗಳೇನು ಅನ್ನೋದನ್ನು ಯಾವೊಬ್ಬನೂ ಬಂದು ಕೇಳಿಲ್ಲ. ಕಾರಣ ಏನು ಅಂತ ಇವರು ಹೇಳ್ತಾರೆ, ಕೇಳಿ. ಆರೋಪ ಸುಮ್ಮನೆ ಮಾಡ್ತಾರೆ. ಈಗ ಅಲ್ಪಸಂಖ್ಯಾತರು ಇದು ಕಾಂಗ್ರೆಸ್ಗೆ ಓಟ್ ಹಾಕ್ತಾರಂತ ಈ BJP ಗೌರ್ಮೆಂಟ್ ಐತಿ ಇಲ್ಲಿ, ಅದು ಸುಮ್ಮನೆ ಇದು ಮಾಡ್ತಾರೆ. ಇಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಇವರು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕುತ್ತಿದ್ದಾರೆ. ಇವರು ಆರೋಗ್ಯಕರವಾಗಿ ಬದುಕಲು ಇಲ್ಲಿ ಸಾಧ್ಯವೇ ಇಲ್ಲ. ಇನ್ನೊಂದು 2-3 ವರ್ಷಾಗ ಮುಗೀತು ನಮ್ದು ಸಂತಿ. ಎಷ್ಟಾಯ್ತಲ್ಲ ಮೇಡಮ್? ಇಲ್ಲ, ಸಣ್ಣ ಇದ್ದಾಗ ಚಿಕ್ಕ ವಯಸ್ಸಿನಿಂದ ಕೆಲಸ ಮಾಡಕತ್ತೀವಿ. ಮರದ ಹೊಟ್ಟು ತೌಡು ದುಬಾರಿ ಅನ್ನೋ ಕಾರಣಕ್ಕೆ ಅಗ್ಗವಾಗಿ ಸಿಗೋ ಟೈರ್ ಅನ್ನು ಇವರು ಸುಡ್ತಿದ್ದಾರೆ. ಇದರಿಂದ ಹೊರಬರೋ ಕಾರ್ಬನ್ ಮೊನಾಕ್ಸೈಡ್ ಇವರ ಆರೋಗ್ಯದ ಮೇಲೆ ಅತ್ಯಂತ ಗಂಭೀರ ಪರಿಣಾಮ ಬೀರುತ್ತಿದೆ. ಅಷ್ಟೇ ಪರಿಸರಕ್ಕೂ ಹಾನಿಯುಂಟು ಮಾಡುತ್ತಿದೆ. ಹಾಗಾಗಿಯೇ ಇಲ್ಲಿನ 50%ಕ್ಕೂ ಹೆಚ್ಚು ಮಂದಿ TB, ದಮ್ಮು, ಉಬ್ಬಸದಂತ ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿರುವುದು. IMM ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ರಿಸರ್ಚ್ ಮಾಡಿಸಿದ್ವಿ ಮೇಡಮ್. ಇಲ್ಲಿ ಮಾಡಿಸಿದಾಗ ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು SS ಮಲ್ಲಿಕಾರ್ಜುನ್ ಅವರು IMM ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ರಿಸರ್ಚ್ ಮಾಡಿಸಿದರು. ಆವಾಗ ಅಬೌವ್ 50% ಜನಗಳಿಗೆ ಅಸ್ತಮಾ ಇದೆ. ಇಲ್ಲಿ ಕುಡಿಯಲು ನೀರಿಲ್ಲ. ಇಲ್ಲಿನ ಮಂದಿ ಮಂಡಕ್ಕಿ ತಯಾರಿಕೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಈ ಕೊಳಚೆ ನೀರನ್ನೇ ಅವಲಂಬಿಸಬೇಕಾಗಿದೆ. ಈ ರೀತಿ ಇವರಿಗೆ ಮೂಲಭೂತ ಸೌಕರ್ಯದಿಂದ ವಂಚನೆ ಮಾಡಿ ಸರ್ಕಾರ ಪರೋಕ್ಷವಾಗಿ ಮಂಡಕ್ಕಿ ತಿನ್ನುವವರ ಆರೋಗ್ಯದ ಜೊತೆಯೂ ಚೆಲ್ಲಾಟ ಆಡುತ್ತಿದೆ. ಇಲ್ಲಿನ ಮಂದಿ 60 ವರ್ಷಗಳ ಬಳಿಕ ಕಳೆದ ವರ್ಷವಷ್ಟೇ ರಸ್ತೆ ಕಂಡಿದ್ದಾರೆ. ಇನ್ನು ಸರ್ಕಾರ ಮಂಡಕ್ಕಿ ಉದ್ದಿಮೆಯನ್ನ ಉದ್ದಿಮೆಯಾಗಿಯೇ ಪರಿಗಣಿಸಲಿಲ್ಲ. ಇಲ್ಲಿನ ಕಾರ್ಮಿಕರು ಕಾರ್ಮಿಕ ಇಲಾಖೆ ಪ್ರಕಾರ ಕಾರ್ಮಿಕರೇ ಅಲ್ಲ. ಹಾಗಾಗಿ ಇವರಿಗೆ ಯಾವ ಸೌಲಭ್ಯವೂ ಸಿಗ್ತಿಲ್ಲ. ನಮ್ಮದು ಅಸಂಘಟಿತ ವಲಯ ಒಳಗೂ ಮಂಡಕ್ಕಿ ಉದ್ಯಮ ಅಸಂಘಟಿತ ವಲಯ ಒಳಗೂ ಇಲ್ಲ.
ಹಾಗಾಗಿ ನಮಗೆ ಯಾವುದೇ ತರಹದ ಸರ್ಕಾರಿ ಸೌಲಭ್ಯಗಳನ್ನೋದೇ ಇಲ್ಲ. ಇವರಿಗೆ ಸರ್ಕಾರಿ ಸೌಲಭ್ಯಗಳು ಏನನ್ನೋದೇ ಗೊತ್ತಿಲ್ಲ. ಫಸ್ಟ್ ಪಾಯಿಂಟ್. ಸರ್ಕಾರ ಇವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಪರಿಣಾಮ ಮಂಡಕ್ಕಿ ಭಟ್ಟಿ ಲೇಔಟ್ ದಾವಣಗೆರೆಯಲ್ಲಿ ಒಂದು ದ್ವೀಪವಾಗಿ ಬೆಳೆದಿದೆ. ಇಲ್ಲಿ ಯಾವ ಕಾನೂನಿಗೂ ಬೆಲೆಯಿಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಸಾಮಾನ್ಯವಾಗಿದೆ. ಇವರಿಗೆ ಯಾವುದೇ ಸೌಲಭ್ಯ ಕೊಡದ ಸರ್ಕಾರ ಕಾನೂನು ಪ್ರಯೋಗಿಸಲು ಬಂದಾಗ ಘರ್ಷಣೆ ಸಹಜವಾಗಿಯೇ ನಡೆಯುತ್ತೆ. ಹಾಗಾಗಿ ತಾವು ಹೊರ ಪ್ರಪಂಚಕ್ಕೆ ಗೂಂಡಾಗಳಂತೆ ರೌಡಿಗಳಂತೆ ಕಂಡು ಬರ್ತಿದ್ದೇವೆ ಅಂತಾರೆ ಇವರು. ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಹೊಡಿತಾರೆ ಬಡಿತಾರೆ ಅಂತ ಒಂದು ಭಾವನೆ ಇತ್ತು. ಅದು ಎಲ್ಲ ಸುಳ್ಳು, ಸತ್ಯಕ್ಕೆ ಸುಳ್ಳುವಾದ ಒಂದು ಮಾತು. ಯಾಕಂತ ಹೇಳಿದರೆ ಎಲ್ಲ ಅಮಾಯಕರು, ಕೂಲಿ ಕಾರ್ಮಿಕರು, ಮುಗ್ದು ಜನ ಇಲ್ಲಿ ಒಂದು. ಸರ್ಕಾರ ತಮಗೆ ಎಲ್ಲ ಸೌಲಭ್ಯ ಕೊಟ್ಟು ಒಳ್ಳೆ ಕಡೆ ಸ್ಥಳಾಂತರ ಮಾಡಿದ್ರೆ ತಾವು ಹೋಗಲು ಸಿದ್ಧ ಅಂತಿದ್ದಾರೆ ಇವರು. ನಮ್ಮ ಅಯ್ಯಪ್ಪಲ್ಲ ಅಂದ್ರೆ ಹೇಳಿದ್ರಲ್ಲ 500 ಎಕರೆ ಅಂತ ಒಂದು ಫ್ಲ್ಯಾಟ್ ಒಳಗೆ ಒಂದು 800 ಮಂಡಕ್ಕಿ ಬಟ್ಟೆ ಅಲ್ಲೆಲ್ಲ ಶಿಫ್ಟ್ ಮಾಡಿ ಅವ್ರಿಗೆ ನಿರಂತರ ವಿದ್ಯುತ್ತು ಮತ್ತು ನೀರಿನ ಸೌಲಭ್ಯ, ಅವ್ರಿಗೆ ಅವ್ರ ಮಕ್ಕಳಿಗೆ ಓದೋಕ್ಕೆ ಶಾಲೆ ಮತ್ತು ಆಸ್ಪತ್ರೆ, ಅವ್ರಿಗೇನು ಸಾಮಾಜಿಕ ಜೀವನ ನಡೆಸೋಕ್ಕೆ ಏನು ಅನುಕೂಲ ಬೇಕು ಅವೆಲ್ಲ ಅನುಕೂಲ ಮಾಡಿಕೊಟ್ರೆ ತುಂಬ. ಸರ್ಕಾರವೇ ಇವರ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ. ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಯತ್ನಿಸುತ್ತಿಲ್ಲ ಅನ್ನೋ ಆರೋಪ ತಜ್ಞರದ್ದಾಗಿದೆ. ಇಲ್ಲಿ ಮಕ್ಕಳು ಅನುಭವಿಸುತ್ತಿರುವಂತಹ ನೋವು ಹಾಗೂ ಸಂಕಷ್ಟದ ಸಚಿತ್ರ ವಿವರ ನೀಡಿದ್ವಿ. ಈಗಲಾದರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ, ಅಲ್ಲ ಎಂದಿನಂತೆ ಷಂಡತನ ಪ್ರದರ್ಶಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.